ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟು ಎಲ್ರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ನಮ್ಮ ಮನೆಗೆ ಬಂದಿರೋ ಗಣೇಶನ್ನ ನಿಮಗೆ ತೋರಿಸೋಣ ಅಂತ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಅಂದರೆ ಎವ್ರಿ ಇಯರು ನಮ್ಮ ಮನೇಲಿ ತೊಗೊಂಡು ಬರ್ತಾರೆ. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಗಣೇಶನ ಕುಂಡ್ರಸೋಕ್ಕೆ. ಸೊ ಅದಕ್ಕೆ ಫೇಸ್ ಕವರ್ ಮಾಡಿದ್ದೆ. ಸೊ ಇದು ಹಬ್ಬದ ಹಿಂದಿನ ದಿನ ನೈಟು ಶೂಟ್ ಮಾಡಿರೋ ವಿಡಿಯೋ. ಸೊ ನಾವು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ಲ ಫ್ರೆಂಡ್ಸ್, ಅದಕ್ಕೆ ಮೇಲೆ ಗಣೇಶನ ಕುಂಡ್ರಿಸ್ಬಿಟ್ಟು ಕೆಳಗಡೆ ಲಕ್ಷ್ಮಿನ ಕೂರಿಸೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಅಂದರೆ ಲಕ್ಷ್ಮಿ ಅಂದರೆ ನಾವು ಸೀರೆ ಎಲ್ಲ ಉಡಿಸಿ ಲಕ್ಷ್ಮಿನ ಕುಂಡ್ರಿಸಲ್ಲ, ಎಲ್ಲ ತಟ್ಟೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದು. ಕಲಶ ಇಡ್ತೀವಲ್ವಾ, ಸೊ ಆ ಕಲಶಕ್ಕೇ ಒಡವೆ ಎಲ್ಲ ಹಾಕ್ಬಿಟ್ಟು ಎಲ್ಲ ತಟ್ಟೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಸೊ ನೋಡಿ, ಇದು ಚೊಂಬು ಹೊಸದು. ಯಾವಾಗಲೂ ಹಿತ್ತಾಳೆ ಚೊಂಬು ಇಡ್ತಾ ಇದ್ದೆ. ಸೊ ಇದೇ ಸರಿ ಫಸ್ಟು ಬೆಳ್ಳಿ ಚೊಂಬು ತೊಗೊಂಡು ಇಡ್ತಾ ಇದ್ದೀವಿ ಫಸ್ಟ್ ಟೈಮು. ಸೊ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಅಷ್ಟಲಕ್ಷ್ಮಿ ಬಂದಿದೆ ಸುತ್ತೂ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇದನ್ನು ಆಯ್ಕೆ ಮಾಡಿದ್ದು ನನ್ನ ಹಸ್ಬೆಂಡೇ ಫ್ರೆಂಡ್ಸ್. ಡಿಸೈನು ಚೆನ್ನಾಗಿದೆಯಾ? ಸೊ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋ ಲಾಸ್ಟ್ವರೆಗೂ ನೋಡಿಬಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಇವಳು ನನ್ನ ದೊಡ್ಡ ಮಗಳು, ಸ್ಪೆಷಲ್ ಬೇಬಿ ಅಂತ ಯಾಕೆ ಕರಿತೀನಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸಾಕಷ್ಟು ವಿಡಿಯೋಗಳಲ್ಲಿ. ಇದು ನನ್ನ ಚಿಕ್ಕ ಬೇಬಿ. ನನಗೆ ಮೆಹಂದಿ ಹಾಕ್ಬೇಕಂತೆ ಅವಳು, ಅದಕ್ಕೆ ಕಾಯ್ಕೊಂಡಿದ್ದಾಳೆ ಪಾಪ. ನನ್ನ ಕೆಲಸ ಎಲ್ಲ ಯಾವಾಗ ಮುಗಿಯುತ್ತೆ ಏನೋ ಗೊತ್ತಿಲ್ಲ. ನೋಡಿ ಅಳ್ತಾ ಇದ್ದಾಳೆ. ಅವರಪ್ಪ ಹೇಳ್ತಾ ಇದ್ದಾರೆ, ಇವತ್ತಾಗಲ್ಲಮ್ಮ ನಾಳೆ ಹಾಕಿಯೇ ಬಿಡು ಅಂತ. ಅವಳು ಕೇಳ್ತಾ ಇಲ್ಲ. ಸೊ ಹಿಂದಿನ ದಿವಸ ಅವಳು ಹಾಕ್ಕೊಂಡಿದ್ಲು, ಅದಕ್ಕೆ ಇವಾಗ ನಾನು ನಿನ್ಗೆ ಹಾಕ್ತೀನಿ ಮಮ್ಮಿ ಅಂತ ಕಾಯ್ಕೊಂಡಿದ್ದಾಳೆ. ಸೊ ಹಾಕ್ಕೊಂಡಿದ್ಲು ಅಂದರೆ ಅವಳು ಹಾಕ್ಕೊಂಡಿಲ್ಲ, ನನ್ನ ಫ್ರೆಂಡನ್ನ ಕರೆಸಿ ಅವಳ ಕೈಯಲ್ಲಿ ಹಾಕ್ಸಿದ್ದೆ. ಅದಕ್ಕೆ ನಾನು ಮಾತ್ರ ಹಾಕ್ಕೋಬೇಕಾ ಮಮ್ಮಿ, ನಿನಗೂ ಸ್ವಲ್ಪ ಹಾಕ್ತೀನಿ ಇರು, ನನಗೆ ಹೆಂಗೆ ಬರ್ತೈತೆ ಹಂಗೆ ಹಾಕ್ತೀನಿ ಅಂತೇಳ್ಬಿಟ್ಟು ಕಾಯ್ಕೊಂಡಿದ್ದಾಳೆ ಪಾಪ. ಅದಕ್ಕೆ ಹೇಳೋದಲ್ವಾ ಹೆಣ್ಮಕ್ಳು ಅಂತ, ತುಂಬ ಕೇರ್ ತೊಗೊತಾಳೆ ನನ್ನ ಬಗ್ಗೆ. ಅವಳು ನನ್ನ ಬಗ್ಗೆನೇ ಅಂತಲ್ಲ, ಫ್ಯಾಮ್ಲಿಯಲ್ಲಿ ಎಲ್ಲರ ಬಗ್ಗೆನೂ ಕೇರ್ ತೊಗೊತಾಳೆ. ಅವ್ರ ಅಪ್ಪ ಆಗಿರ್ಬೋದು, ಇಲ್ಲ ಅವ್ರ ಅಕ್ಕ ಆಗಿರ್ಬೋದು, ಕೇರ್ ತೊಗೊತಾಳೆ. ಆದರೆ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಕೇರ್ ತೋರಿಸ್ತಾಳೆ ಫ್ರೆಂಡ್ಸ್. ಇದು ಪ್ಲೇಟ್ದು ವಿಡಿಯೋ ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ, ಎಷ್ಟು ತೊಗೊಂಡಿದ್ದೆ, ಎಷ್ಟು ಕೊಟ್ಟಿದ್ದೆ ಅಮೌಂಟು ಅಂತ ಹೇಳಿಬಿಟ್ಟು. ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಸೊ ಇದು ಹಣ್ಣುಗಳೆಲ್ಲ ಇಡೋಕ್ಕೆ ಅಂತಲೇ ತೊಗೊಂಡು ಬಂದಿದ್ದು, ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸೊ ದೇವ್ರ ಮನೇಲಿ ಇಡೋಕ್ಕೆ ಜಾಗ ಸಾಕಾಗಲ್ಲ. ನಾನು ಅಂದ್ಕೊಂಡೆ ಒಂದೇ ಪ್ಲೇಟ್ಗೆ ಎಲ್ಲ ಇಟ್ಬಿಡೋಣ ಅಂತೇಳ್ಬಿಟ್ಟು ಹಣ್ಣುಗಳು. ನಮ್ಮ ಮನೆಯವ್ರು ಇದ್ಕೊಂಡು ಬೇಡ ಆ ಥರ ಇಟ್ಟರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಹೇಳಿದ್ರು. ಸರಿ, ನನಗೂ ಅದೇ ಸರಿ ಅನ್ನಿಸ್ತು. ಸೊ ಅದಕ್ಕೆ ಇದರಲ್ಲಿ ಇಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡ್ಬೇಕು ಯಾವ ಥರ ಬರುತ್ತೆ ಅಂತ. ಯಾವಾಗಲೂ ಸ್ಟೀಲ್ ಪ್ಲೇಟ್ಗಳಲ್ಲಿ ಇಡ್ತಿದ್ದೆ. ಸೊ ಈ ಸರಿ ಮಾತ್ರ ಈ ಥರ ಪ್ಲೇಟ್ ತೊಗೊಂಡಿರೋದು. ನೋಡೋಣ ಯಾವ ಥರ ಬರುತ್ತೆ ಅಂತ. ನನಗಂತೂ ಫಸ್ಟು ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆಯಿತು ಫ್ರೆಂಡ್ಸ್, ಯಾವ ಫ್ರೂಟು ಯಾವ ತಟ್ಟೆಗೆ ಇಡೋದು ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನೋಡಿ, ಇದು ಚೇಪೆ ಹಣ್ಣು, ನನ್ನ ಫೇವ್ರೇಟು ಚೇಪೆ ಹಣ್ಣು. ಆಮೇಲೆ ಇದು ಮೂಸಂಬಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ರು, ಅದಕ್ಕೆ ಇದು ಸ್ಕ್ವೇರ್ ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಲಕ್ಷ್ಮಿನೆಲ್ಲ ಕುಂಡ್ರಿಸಿದ್ದೀನಿ. ಆಮೇಲೆ ನಾನು ವ್ಯೂ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಅದು ಪ್ಲೇಟ್ಸ್ ಎಲ್ಲ ಜೋಡಿಸ್ಬೇಕಲ್ವ ದೇವ್ರ ಮನೆಯಲ್ಲಿ, ಅದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದೊಂದು ದೊಡ್ಡ ಟಾಸ್ಕೆ. ಅಂದರೆ ಫಸ್ಟು ಒಂದೇ ಸರಿ ಕೂರ್ಸೋಕ್ಕಾಗಲ್ಲ, ಅದು ಫಸ್ಟಲ್ಲಿ ಇಟ್ಬಿಟ್ಟು ಅದು ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ ನೋಡಿಬಿಟ್ಟು ಸೊ ಆಮೇಲೆ ಕ್ಲೀನಾಗಿ ಜೋಡಿಸ್ಕೋಬೇಕಾಗುತ್ತೆ. ಸೊ ನಾನು ಲಕ್ಷ್ಮಿನೂ ಮತ್ತು ಗಣೇಶ ಇಬ್ಬರನ್ನೂ ಪಕ್ಕದಲ್ಲಿ ಕುಂಡ್ರಿಸೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಅದೇನೋ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಇವಾಗ ಗಣೇಶನ ಮೇಲೆ ಕುಂಡ್ರಿಸ್ಬಿಟ್ಟು ಲಕ್ಷ್ಮಿನ ಈ ಥರ ಕೆಳಗಡೆ ಕುಂಡ್ರಿಸಿದ್ದೀನಿ. ಲಕ್ಷ್ಮಿ ಅಂದರೆ ಅಲ್ಲಿ ಕೆಳಗಡೆ ಕಲಶ ಕಾಣ್ತಾ ಇದ್ವಿ ಅಲ್ವಾ. ಸೊ ಅದೇ ಥರನೇ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋದು. ಸೀರೆ ಎಲ್ಲ ಉಡಿಸಿ ಮಾಡಲ್ಲ, ಕಲಶಕ್ಕೇನೆ ಒಡವೆ ಎಲ್ಲ ಹಾಕ್ಬಿಟ್ಟು ತಟ್ಟೆಯಲ್ಲಿ ಸೀರೆ ಎಲ್ಲ ಇಟ್ಬಿಟ್ಟು ಹಣ್ಣುಗಳೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಸೊ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ವಲ್ಲ, ಸೊ ಹಾಗಾಗಿ ನನ್ನ ಹಸ್ಬೆಂಡು ಹೇಳಿದರು, ಹೆಂಗೂ ಗಣೇಶನ ತೊಗೊಂಡು ಬರ್ತೀರಲ್ವ, ಸೊ ಅವತ್ತೇ ಮಾಡೋಣ ಬಿಡು ಅಂತಂದರು. ನಾನು ಸರಿ ಅಂದ್ಬಿಟ್ಟು ಸುಮ್ಮನಾದೆ. ಅದಕ್ಕೆ ಇವಾಗ ಎರಡು ಒಂದೇ ಸರಿ ಪೂಜೆ ಮಾಡ್ತಾಯಿದ್ದೀವಿ. ಸೊ ಇದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್, ನೀವೇ ಹೇಳಬೇಕು. ನಾನಂತೂ ದೇವ್ರನ್ನ ತುಂಬ ನಂಬ್ತೀನಿ. ಸೊ ಹಾಗಾಗಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಮಾಡೋ ಕೆಲಸ ನಾನು ಮಾಡ್ತಾಯಿರ್ತೀನಿ. ಸೊ 4 ಥರ ಸ್ವೀಟ್ಸ್ ತೊಗೊಂಡು ಬಂದಿದ್ದರು. ನಾನು ತಟ್ಟೆಲಿ ಇಡೋಣ ಅಂತೇಳ್ಬಿಟ್ಟು ಹೇಳಿದೆ. ಅದಕ್ಕೆ ನಮ್ಮ ಮನೆಯವ್ರು ಇದ್ಕೊಂಡು ಬೇಡ ತಟ್ಟೆಲಿ ಬೇಡ, ಹಂಗೆ ಇಡೋಣ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನೋಡಿ, ಇದು 4 ಥರ ಸ್ವೀಟ್ಸು ಇದು. ಸೊ ನೋಡಿ, ನನ್ನ ಚಿಕ್ಕ ಬೇಬಿ ಇವಾಗ ನೈಟು 10ರಿಂದ 11 ಗಂಟೆ ಆಗಿದೆ. ನೋಡಿ ಇನ್ನೂ ಮಲಗಿಲ್ಲ, ಅವಳು ಇನ್ನೂ ಎದ್ದಿದ್ದಾಳೆ. ಸೊ ಅಷ್ಟೊಂದು ಇಂಟ್ರೆಸ್ಟ್ ಅವಳಿಗೆ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ. ಸೊ ನಾನಂತ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಪಾಪ ತುಂಬ ಹೆಲ್ಪ್ ಮಾಡ್ತಾಳೆ ಅವಳು. ಸೊ ನನಗಂತೂ ಹೆಣ್ಮಕ್ಳು ಕೆಲಸ ಮಾಡಿದ್ರೆ ಇಷ್ಟನೇ. ಆದರೆ ಇನ್ನೂ ಅಷ್ಟೊಂದು ವಯಸ್ಸು ಇಲ್ಲ ಅವಳಿಗೆ.
ಆದ್ರೂ ಇವಾಗ್ಲಿಂದನೂ ಕಲಿತಾ ಇದ್ದಾಳೆ ಅವಳು. ನನಗಂತೂ ತುಂಬ ಖುಷಿ, ಅವಳಿಗೆ ಅಷ್ಟೊಂದು ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ. ಸೊ ಹಾಗಾಗಿ ನನ್ನ ಸ್ಪೆಷಲ್ ಬೇಬಿ ಅಂತೂ ಪಾಪ ಒಂಚೂರು ಗಲಾಟೆ ಇಲ್ಲ ಅವಳದು. ಸೊ ಅವಳು ಹೆಂಗಿದ್ರೂ ಮಾತಾಡಲ್ಲ ಪಾಪ. ತುಂಬ ಅವಳಾಯಿತು ಅವಳು ಪಾಪ ಅವಳು ಪಾಡ್ಗೆ ಅವಳು ಇರ್ತಾಳೆ. ಇಲ್ಲ ಬೊಂಬೆ ಟಿ ವಿ ಹಾಕ್ಕೊಟ್ರೆ ಪಾಪ ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ. ಇಲ್ಲ ಅಂದರೆ ಏನಾದರೂ ಆ್ಯಕ್ಟಿವಿಟೀಸ್ ಕೊಟ್ಟರೆ ಮಾಡ್ತಾಳೆ, ಆಯಿತಾ. ಆಮೇಲೆ ನೋಡಿ ನನ್ನ ಚಿಕ್ಕ ಬೇಬಿದು ಮೆಹಂದಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅವಳು ನನ್ನ ಸ್ಪೆಷಲ್ ಬೇಬಿ ಹೆಂಗೆ ಅಂತಂದರೆ ಸರಿಯಾಗಿ ನಿದ್ದೆನೇ ಮಾಡಲ್ಲ. ಅಂದರೆ ಎಚ್ಚರಿಕೆ ಜಾಸ್ತಿ ಅವಳಿಗೆ. ಮನೆಯಲ್ಲಿ ಏನಾದರೂ ಲೈಟ್ ಏನಾದರೂ ಆನ್ ಆಗಿದ್ದರೆ ನಿದ್ದೆ ಮಾಡಲ್ಲ. ಇವಾಗ ಫಂಕ್ಷನ್ಗಳೇನಾದರೂ ಮಾಡಿದಾಗ ನೈಟು ಕೆಲಸ ಇರುತ್ತಲ್ವಾ, ಸೊ ಆ ಟೈಮಲ್ಲೆಲ್ಲ ನಿದ್ದೆನೇ ಮಾಡಲ್ಲ ಅವಳು. ನನ್ನ ಚಿಕ್ಕ ಬೇಬಿ ಅಂತೂ ನೈಟಲ್ಲಿ ನಿದ್ದೆ ಮಾಡಿಬಿಡ್ತಾಳೆ, ಇರಲ್ಲ ಅವಳು. ಸೊ ನನಗೆ ಮೆಹಂದಿ ಹಾಕ್ಬೇಕು ಅನ್ನೋ ಕ್ಯೂರಿಯಾಸಿಟಿಯಿಂದ ಎದ್ದಿದ್ದಾಳೆ ಅಷ್ಟೇ. ಸೊ ನನ್ನ ಚಿಕ್ಕ ಬೇಬಿಗಂತೂ ಮೇಕಪ್ಪಲ್ಲಿ ತುಂಬ ಇಂಟ್ರೆಸ್ಟ್ ಅವಳಿಗೆ. ನನಗಂತೂ ಮೆಹಂದಿ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೊ ಅವಳನ್ನ ಏನೋ ಒಂದು ಹೇಳ್ಬಿಟ್ಟು ನಿದ್ದೆ ಮಾಡಿಸ್ಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಒಳಗಡೆ ಬಂದೆ. ಸೊ ನೋಡಿ ಫೈನಲಿ ಈ ಥರ ರೆಡಿ ಮಾಡಿಸಿದ್ದೀನಿ ಫ್ರೆಂಡ್ಸ್. ಸೊ ನೋಡ್ತಾ ಇದ್ದೀರಲ್ವ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಮನೆ ಗಣೇಶ ಹಾಗೆಯೇ ನಮ್ಮ ಮನೆ ಮಹಾಲಕ್ಷ್ಮಿ, ಸೊ ವರಮಹಾಲಕ್ಷ್ಮಿ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ. ಅಂದರೆ ಸಿಂಪಲ್ ಲುಕ್ಕು, ಗ್ರ್ಯಾಂಡ್ ಇಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಸೊ ನೋಡಿ ಯಾವ ಥರ ಇದೆ ಅಂತ. ಸೊ ಫ್ರೆಂಡ್ಸ್ ಇದು ನೈಟಲ್ಲಿ ಶೂಟ್ ಮಾಡಿರೋ ವಿಡಿಯೋ ಫ್ರೆಂಡ್ಸ್. ಬೆಳಗ್ಗೆ ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಫ್ರೆಂಡ್ಸ್. ಬೆಳಗ್ಗೆ 7 ಗಂಟೆಗೆ ಪೂಜೆ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡಿದ್ವಲ್ಲ, ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆಯೇ ಹಿಂದೆಯೇ ಅಡುಗೆಗಳೆಲ್ಲ ಮಾಡಬೇಕಾಗಿತ್ತು ಫ್ರೆಂಡ್ಸ್. ಅದೇ ಹೆಣ್ಮಕ್ಳೆಲ್ಲ ಮನೆಗೆ ಬರ್ತಾರಲ್ವ, ಸೊ ಹಾಗಾಗಿ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇದು ವಿಡಿಯೋ ಲೆಂತಿ ಆಯಿತು ಅಂತ ಅಂದ್ಕೋಬೇಡಿ. ಇನ್ನೊಂದು 2 ಮಿನಿಟ್ಸ್ ಅಷ್ಟೇ. ಅದು ಅಡುಗೆ ಏನೇನು ಮಾಡಿದ್ದೆ ಅಂತ ತೋರಿಸ್ತೀನಿ ಅಷ್ಟೇ. ತೋರಿಸ್ಬಿಟ್ಟು ನಮ್ಮ ಗಣೇಶನ ಹೇಗೆ ವಿಸರ್ಜನೆ ಮಾಡಿದ್ವಿ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಫಸ್ಟು ಕಡುಬು ಮಾಡ್ತಾ ಇದ್ದೀನಿ. ಸೊ ಆಮೇಲೆ ಪಾಯಸ ಅಂದರೆ ಹೆಸರುಬೇಳೆ ಪಾಯಸ. ಸೊ ಆಮೇಲೆ ಕೋಸಂಬರಿ ಮಾಡಿದ್ದೆ. ನೋಡಿ ನನ್ನ ಚಿಕ್ಕ ಬೇಬಿ ಕ್ಯಾರೆಟ್ ತುರ್ಕೊಡ್ತಾ ಇದ್ದಾಳೆ. ಅದ್ಯಾವುದು ವಿಡಿಯೋ ತೆಗ್ದಿಲ್ಲ ಫ್ರೆಂಡ್ಸ್ ನಾನು. ಆಮೇಲೆ ಅನ್ನ ಮಾಡಿದ್ದೆ, ರಸಮ್ ಮಾಡಿದ್ದೆ, ಆಮೇಲೆ ಕಡುಬಿಗೆ ಹಾಲು ಮಾಡ್ತಾರಲ್ವ, ಸೊ ಅದು ಮಾಡಿದ್ದೆ. ಆಮೇಲೆ ಬಜ್ಜಿನೂ ಮಾಡಿದ್ದೆ. ನೋಡಿ ಇದು ಟೊಮೆಟೊ ರೈಸು. ಅದ್ಯಾವುದು ವಿಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಟೈಮ್ ಸಿಗಲಿಲ್ಲ. ಸೊ ನೋಡಿ ಫ್ರೆಂಡ್ಸ್, ನನ್ನ ಸ್ಪೆಷಲ್ ಬೇಬಿ ಡ್ರೆಸ್ಸು ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇದು ಡ್ರೆಸ್ಸಸ್ದು ವಿಡಿಯೋ ಎಲ್ಲ ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅಂದರೆ ಹೋಗಿ ನೋಡಿ. ನಮ್ಮ ಚಿಕ್ಕ ಬೇಬಿಗೆ ಮತ್ತು ನನ್ನ ಸ್ಪೆಷಲ್ ಬೇಬಿಗೆಲ್ಲ ಡ್ರೆಸ್ ತೊಗೊಂಡ್ವಲ್ಲ, ಸೊ ಅದು ಎಲ್ಲಿ ತೊಗೊಂಡಿದ್ದು ಅಂತ ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ಸೊ ನೋಡಿ ನನ್ನ ಚಿಕ್ಕ ಬೇಬಿ ವಿಡಿಯೋ ಅಂದರೆ ಸಾಕು ಓಡಿ ಓಡಿ ಬರ್ತಾಳವಳು. ನನ್ನ ಸ್ಪೆಷಲ್ ಬೇಬಿನಂತೂ ನಾನು ಬಲವಂತ ಮಾಡಿ ಕರಿಬೇಕು, ಬಾಮ್ಮ ವಿಡಿಯೋ ತೆಗಿತೀನಿ ಅಂದರೆ ಅವಳು ಹ್ಞೂ ಅಂತಾಳೆ, ನಾನು ಬರಲ್ಲ ಅಂತೇಳ್ಬಿಟ್ಟು. ನನ್ನ ಚಿಕ್ಕ ಬೇಬಿ ಅಂತೂ ಆ ಥರ ಇಲ್ಲ, ತುಂಬ ಇಂಟ್ರೆಸ್ಟು, ಮೇಕಪ್ ಪ್ರಾಣಿ. ಸೊ ನೋಡಿ ನಮ್ಮ ಮನೆ ಗಣೇಶನು ವಿಸರ್ಜನೆ ಮಾಡ್ತಾಯಿದ್ದೀವಿ. ಸೊ ಅವತ್ತಿನ ದಿವಸನೇ ನೈಟು. ಸೊ ನಮ್ಮ ಮನೇಲಿ ಏನಪ್ಪ ಅಂದರೆ ಒಂದು ಕೊಳಗದಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಸೊ ಅದರಲ್ಲೇ ವಿಸರ್ಜನೆ ಮಾಡಿಬಿಟ್ಟು ಗೌರಿ ಗಣೇಶನ ಇಬ್ಬರನ್ನೂ ಮಾರ್ನಿಂಗು ಆ ನೀರನ್ನ ತೊಗೊಂಡೋಗ್ಬಿಟ್ಟು ಗಿಡಕ್ಕೆ ಹಾಕಿಬಿಟ್ಟು ಬರ್ತೀವಿ. ಸೊ ಇಲ್ಲಿ ನೋಡಿ ನಮ್ಮ ಸ್ಪೆಷಲ್ ಬೇಬಿ ಗೌರಿನ ತಗೊಂಡಿದ್ದಾಳೆ, ಚಿಕ್ಕ ಬೇಬಿ ಗಣೇಶಪ್ಪನ ತಗೊಂಡಿದ್ದಾಳೆ. ನನ್ನ ಸ್ಪೆಷಲ್ ಬೇಬಿ ಎಲ್ಲಿ ಬೀಳಿಸ್ಬಿಡ್ತಾಳೋ ಅನ್ನೋದೊಂದು ಭಯ ಇತ್ತು. ಸೊ ಯಾಕಂದರೆ ಅವಳಿಗೆ ಗೊತ್ತಾಗಲ್ವಲ್ಲ ಪಾಪ ಸ್ಪೆಷಲ್ ಬೇಬಿ. ಸೊ ಹಾಗಾಗಿ ಅದಕ್ಕೆ ಹಿಡ್ಕೊಂಬಂದ್ರೆ ಟೈಟಾಗಿ ಹಿಡ್ಕೊಂಬಿಟ್ಟಿದ್ದಾಳೆ. ಅದು ಕಾಣಿಸ್ತಾನೆ ಇಲ್ಲ ಗೌರಿ, ಆ ಥರ ಹಿಡ್ಕೊಂಡಿದ್ದಾಳೆ ಪಾಪ. ಸೊ ನೋಡ್ತಿರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಹಾಗೆಯೇ ಆ ವಿನಾಯಕ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.